ನಾವ್ ಆಟೋದಲ್ಲಿ ಯಾಕೆ ಬಂದಿದ್ದು? ಕಾರ್ ತಗೊಂಡ್ಬರ್ಬೋದಿತ್ತಲ್ಲ. ಮೇಘ, ನಾವು ಬಂದ್ ಗಲಿನ ನಿನ್ಗೆ ಅನಿಸ್ತೇ ತಾನೆ? ನಾವೇನಾದ್ರೂ ಕಾರ್ ತಗೊಂಡ್ಬಂದಿದ್ರೆ 1 ಕಿಲೋಮೀಟರ್ ದೂರ ನಿಲ್ಸ್ಬರ್ಬೇಕಾಗಿತ್ತು. ಅದು ಅಲ್ಲದೆ ಇಂಥ ಜಾಗದಲ್ಲಿ ಜನರ ಕಣ್ಣೆಲ್ಲ ನಮ್ಮೇಲೆ ಇರುತ್ತೆ. ಅದರಿಂದ ನಮ್ ಕೆಲಸ ಕೆಡೋ ಚಾನ್ಸು ಇರುತ್ತೆ. ಕರೆಕ್ಟ್ ಸರ್. ಆದ್ರೆ ನಾವಿಲ್ಲಿ ಯಾಕೆ ಬಂದಿದಂತ ಹೇಳಲೇ ಇಲ್ಲ. ಥಿಂಕ್ ಮಾಡು, ನೀನು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ಯಾ? ಸರ್, ಬಹುಶಃ ಆ ರಮೇಶ್ ಇದನ್ನಲ್ಲ, LIC ಏಜೆಂಟ್, ಅವ್ನು ಹುಡ್ಕೊಂಡ್ ಬಂದಿದೀವಿ. ಬಹುಶಃ ಅಲ್ಲ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೀನು ತುಂಬಾ ಚುರುಕಾಗಿ ಯೋಚನೆ ಮಾಡ್ತಿದ್ಯಾ. ಎಷ್ಟೇ ಆದ್ರೂ ನಿಮ್ಮ ಅಸಿಸ್ಟೆಂಟ್ ಅಲ್ವಾ? ಆದ್ರೆ ನಿಮ್ಮೊಂದೇ 0. ಯಾಕೆ ಮೇಘ ಹಾಗಂತ್ಯಾ? ಮತ್ತೇನೇನು ಸರ್, ನಾನೇನೋ LIC ಏಜೆಂಟ್ ರಮೇಶ್ ಮೇಲೆ ಡೌಟ್ ಇರೋದ್ರಿಂದ ಅವನ್ನೇ ಹುಡ್ಕೊಂಡು ಹೋಗ್ತಾ ಇದೀವಿ ಅಂತ ಗೆಸ್ ಮಾಡಿದೆ. ಆದ್ರೆ ನೀವ್ ನಿನ್ನೆ ಅದ್ ಹೇಗೆ ಆ ಕೆಲ್ಸದ ರಾಮ್ ಭಟ್ಟ ಸೆಕೆಂಡ್ ಶೋ ಫಿಲ್ಮ್ಗೆ ಹೋಗಿದ್ದ ಅಂತ ಹೇಳಿದ್ರಿ, ಅದು ಹುಡುಗಿ ಜೊತೆನೋ ಅಂತ ಹೇಳಿದ್ರಲ್ಲ. ಹೌ ಇಟ್ಸ್ ಪಾಸಿಬಲ್? ನಿಮ್ಗೇನಾದ್ರು ಕನ್ಸ್ ಬಿದ್ದಿತ್ತಾ? ಪತ್ತೆದಾರರಿಗೆ ಕನ್ಸ್ ಬೀಳಲ್ಲ ಮೇಘ. ಅವ್ರು ತಮ್ಮ ಕಣ್ಣು ಕಿವಿನ ಯಾವಾಗ್ಲೂ ತೆಕ್ಕೊಂಡೇ ಇರ್ಬೇಕು. ಅವತ್ತು ನಾವು ಆರ್ತಿ ಗುಪ್ತಾ ಮನೆಗೆ ಹೋಗಿದ್ದಾಗ ಅಲ್ಲಿ ಬಾಗ್ಲಲ್ಲಿ 2 ಉಂಡೆ ಮಾಡಿ ಸಿನಿಮಾ ಟಿಕೆಟ್ ಕಾಣಿಸ್ತು. ಅಂತ ಶ್ರೀಮಂತರ ಮನೇಲಿ ಸೆಕೆಂಡ್ ಶೋ ಸಿನಿಮಾ ಹೋಗೋ ಕೈಯಲ್ಲಿ ಯಾರಿಗಿರುತ್ತೇಳು? ಅದು ಲೋಕಲ್ ಥಿಯೇಟರ್ ಅಲ್ಲಿ. ಓ ಹೌದಲ್ಲ, ಟಿಕೆಟ್ ಸಿಕ್ಕಿದ್ರಿಂದ ಅವ್ನ್ ಫಿಲಮ್ಗೆ ಹೋಗಿದ್ದ ಅಂತ ಊಹಿಸಿದ್ರಿ. ಆದ್ರೆ ಅವ್ನ್ ಯಾವ್ದೋ ಹುಡುಗಿ ಜೊತೆ ಹೋಗಿದ್ದ ಅಂತ ಹೇಳಿದ್ರಲ್ಲ, ಅವ್ನ್ ಸ್ನೇಹಿತನ ಜೊತೆ ಹೋಗಿದ್ದ ಅನ್ಕೋಬೋದಿತ್ತಲ್ಲ. ಇದನ್ನ ನೀನ್ ಆ ಟಿಕೆಟ್ಗಳನ್ನ ಒಮ್ಮೆ ಸರಿಯಾಗಿ ನೋಡಿದ್ರೆ ಕೇಳ್ತಾನೆ ಇರ್ಲಿಲ್ಲ. ಅದ್ರಲ್ಲಿ ಅಂತದೇನಿರುತ್ತೆ ಸರ್? ಟಿಕೆಟ್ ಮೇಲೆ ಏನು ಮೇಲು ಫಿಮೇಲ್ ಅಂತ ಬರ್ದಿರತ್ತಾ, ಇಲ್ಲ ಯಾರ್ಯಾರು ಹೋಗಿದ್ರು ಅಂತ ಬರ್ದಿರತ್ತಾ? ನೀನ್ ಹೇಳೋದೇನು ಸರಿ, ಅದ್ರಲ್ಲೇನು ಬರ್ದಿರಲ್ಲ. ಎಲ್ರಿಗೂ ಒಂದೇ ತರ ಟಿಕೆಟ್ಗಳನ್ನ ಕೊಡ್ತಾರೆ. ಆದ್ರೆ ಲವ್ವರ್ಗಳು, ಈ ರಾಮ್ ಭಟ್ ನಂತವರು ಏನ್ ಮಾಡ್ತಾರೆ ಗೊತ್ತಾ? ಕಾರ್ನರ್ ಸೀಟ್ ತಗೋತಾರೆ. ಯಾಕೆ ಹೇಳು? ಕಾರ್ನರ್ ಸೀಟ್ ಅಲ್ಲಿ ಹುಡುಗಿರು ಕೂತ್ಕೊಂಡ್ರೆ ಯಾರಿಗೂ ಏನು ಗೊತ್ತಾಗಲ್ಲ. ಅದಕ್ಕೆ ಈ ರಾಮ್ ಭಟ್ ಕೂಡ ಹಾಗೆ ಮಾಡಿದ್ದು. ಸರ್, ಇಷ್ಟೆಲ್ಲ ನನ್ ಹೊಳಿಲೇ ಇಲ್ಲ. ರಿಯಲಿ ಯು ಆರ್ ಜೀನಿಯಸ್. ಶಟ್ ಅಪ್ ಮೇಘ, ಕೆಲಸ ನೋಡು. ಅದೇ ಮನೆ, ನಾನು ಅಲ್ಲಿಗೆ ಬರೋದ್ ಬೇಡ. ಕೆಲಸ ಕೆಟ್ಟೋಗುತ್ತೆ. ನೀನೊಬ್ಳೆ ಹೋಗಿ ಅವನ್ ಸ್ವಭಾವ ಹೇಗೆ, ಅವನ್ ಇದಾನೋ ಇಲ್ವೋ ಅಂತ ತಿಳ್ಕೊಂಬ. ಓಕೆನಾ? ಸರಿ ಸರ್. ಯಾರಮ್ಮಲಿನ? ಅವ್ರಿಲ್ಲ. ಓ, ಅವ್ರಿಲ್ವಾ? ಎಲ್ಲೋಗಿದ್ದಾರೆ ಸರ್? ಯಾರಿಗ್ ಗೊತ್ತು, ಅವ್ರೇನಂತ ಹೇಳೋಯ್ತಾರ? ನೀವೇನ್ ಮಾಡಕ್ಕಾಗುತ್ತೆ ಬಿಡಿ ಸರ್. ಹೋಗ್ಲಿ, ಅವ್ರ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಕ್ಕಾಗತ್ತಾ ಸರ್? ಯಾರಿಗ್ರಿ ಗೊತ್ತು? ಅವ್ರು ಕುಡ್ಕೊಂಡು ನೈಟ್ 12 ಗಂಟೆ ಬರ್ಬೋದು. ಅಂತವ್ರ ಹತ್ರ ಏನ್ರಿ ಕೆಲಸ ನಿಮ್ಗೆ? ಸಾರಿ ಸರ್, ಬರ್ತೀನಿ. ಅಬ್ಬಾ, ಎಂತೆಂತ ಜನಗಳಿದ್ದಾರೆ ಸರ್. ಏನಾಯ್ತು ಮೇಘ? ಅಯ್ಯೋ, ಆಗೋದೇನು, ಇನ್ನೊಂದ್ 2 ನಿಮಿಷ ನಾನು ಅಲ್ಲೇ ಇದ್ದಿದ್ರೆ ಆ ಪಕ್ಕದ ಮನೆ ಮನುಷ್ಯ ನನ್ನ ಹೊಡೆದೇ ಬಿಟ್ಟಿರೋನು. ಯಾಕಂತ ಅಷ್ಟಿಟ್ಟು ಅವನಿಗೆ? ಅಯ್ಯೋ, ಆ ರಮೇಶನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ ಸರ್. ಅವನು ಕುಡ್ಕೊಂಡು ರಾತ್ರಿ ಲೇಟ್ ಆಗಿ ಬರ್ತಾನಂತೆ, ಜೋರಾಗಿ ಜಗಳ ಆಡ್ತಾನಂತೆ, ಇನ್ನು ಏನೇನೋ. ಅದಕ್ಕೆ ನಾನು ಅವನ್ನ ಹುಡ್ಕೊಂಡು ಹೋಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ಆ ಪಕ್ಕದ ಮನೆಯವ್ನು ನನ್ನೇ ಓಡಿಯೋಕ್ ಬಂದ್ಬಿಟ್ಟ ಮಾರಾಯ. ಹೋಗ್ಲಿ ಬಿಡು, ಬೇಜಾರ್ ಮಾಡ್ಕೋಬೇಡ. ರಮೇಶನ್ನ ನಾಳೆ ನೋಡಿದ್ರಾಯ್ತು. ಈಗ ಒಳ್ಳೆ ಕಾಫಿ ಕುಡಿದು ಆಫೀಸ್ಗೆ ಹೋಗೋಣ, ನಡಿ. ಅವರ ಹಾಲ್ರಿ. ರಾಂಬತ್, ನಿನ್ಗೇನ್ ಅನ್ಸುತ್ತೆ? ಯಾವ್ದ್ರ ಬಗ್ಗೆ ರೀ? ಅದೇ ಡೈಮಂಡ್ ನೆಕ್ಲೆಸ್ ಕದ್ದೋರ್ ಬಗ್ಗೆ.